ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಅವರು ಒಂದೇ ಮನಸ್ಸಿನಿಂದ ನಿತ್ಯ ನಿರಂತರವೂ ನನ್ನ ಕೀರ್ತನೆಯನ್ನೇ ಮಾಡುತ್ತಾ ಭಕ್ತಿಯಿಂದ ನನ್ನನ್ನು ನಮಸ್ಕರಿಸುತ್ತಾ ನನ್ನ ಪ್ರಾಪ್ತಿಗಾಗಿ ಶ್ರಮಿಸುತ್ತಾರೆ. ನಂಬಿಕೆಗಳೇ ಪರಮೌಷಧ, ನಂಬಿಕೆಟ್ಟವರಿಲ್ಲವೋ ಎನ್ನುತ್ತಾ ಹಿಂದೆ ಭಕ್ತಿ ಪಂಥದ ಮೂಲಕ ಸಮಾಜದಲ್ಲಿರುವ ಅರ್ಥವಿಲ್ಲದ ಆಚರಣೆಗಳನ್ನು ಸಮಾಧಾನದಿಂದ ತಿಳಿ ಹೇಳಿ ಸಮಾಜದ ಎಲ್ಲರೂ ಭಜನೆಯಲ್ಲಿ ಒಂದಾಗಿ ಪರಸ್ಪರ ಸಹಾಯ ಸಹಕಾರ ಮಾಡಿಕೊಳ್ಳಲು ಜ್ಞಾನವನ್ನು ಹಂಚಿ ಸಾಮಾಜಿಕ ಜೀವನ ಬದಲಾಯಿಸಿದ ಅದೆಷ್ಟೋ ಉದಾಹರಣೆಗಳಿವೆ. ಸಮಾಜ ನಿಂತ ನೀರಲ್ಲ, ಬದಲಾವಣೆ ಜಗದ ನಿಯಮ. ಅಂತೆಯೇ ಸಮಾಜ ಕೂಡ ಬದಲಾಗುತ್ತಲೇ ಇರುತ್ತದೆ. ಜೇನು ಹೂ ಕೊಯ್ದಂತೆ ಕೆಲಸ ಮಾಡಬೇಕು ಎಂಬುದು ಬಹಳಷ್ಟು ಜನರ ಆಶಯ. ಕೆಲಸ ಋಣಾತ್ಮಕ ಕ್ರಿಯೆ. ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿ ಜೀವಿಯೂ ಸದಾ ಕೆಲಸದಲ್ಲೇ ನಿರತರಾದರೆ ಈ ಪ್ರಪಂಚ ಬಹುಬೇಗ ವಿಷವಾದೀತು. ಯಾವುದು ಎಷ್ಟು ಅಗತ್ಯವಿದೆ ಅಷ್ಟನ್ನೇ ಉಪಯೋಗಿಸಿದರೆ ಅದು ಎಲ್ಲರಿಗೂ ಕ್ಷೇಮ. ಸಮಾಜದ ಉದ್ಧಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಭಕ್ತಿ ಪಂಥದ ಸಂತರಂತೆ ಇಂದಿನ ಜ್ಞಾನಿಗಳು ಎಲ್ಲವನ್ನೂ ಬಾಚುವ ಆಶಯ ಬಿಟ್ಟು ಎಲ್ಲರಿಗೂ ಒಳಿತಾಗುವ ಹಾಗೂ ಈ ಭೂಮಿಗೆ ಹಾನಿಯಾಗದಂತಹ ಮತ್ತು ಸಾಮಾನ್ಯರಿಗೆ ಹೊರೆಯಾಗದಂತಹ ಆಹಾರ ಪದಾರ್ಥ ಹಾಗೂ ಜೀವನಕ್ಕೆ ಬೇಕಾಗುವ ಇತರ ವಸ್ತುಗಳ ಆವಿಷ್ಕಾರ ಮಾಡಿದರೆ ಮಾತ್ರ ಉತ್ತಮ ಪರಿಸರಕ್ಕಾಗಿ ಹಾಗೂ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ಸದಾ ಒಂದಿಲ್ಲೊಂದು ಲಾಭದಾಯಕ ಕೆಲಸಗಳಲ್ಲಿ ತೊಡಗಿ ತನ್ನನ್ನು ಬಂಧಿಯಾಗಿಸಿಕೊಂಡ ಮನುಷ್ಯ ಸ್ವಲ್ಪ ಸಮಯವನ್ನಾದರೂ ಭಗವಂತನ ಸಾನ್ನಿಧ್ಯ ಪಡೆಯಲು ಆಧ್ಯಾತ್ಮಿಕ ಅಧ್ಯಯನ ಮತ್ತು ಭಜನೆ ಕೀರ್ತಿಗಳ ಮೂಲಕ ಪ್ರಯತ್ನ ಪಡಬಹುದು. ಸಾತ್ವಿಕರ ಬಗ್ಗೆ ಹೇಳುತ್ತಿರುವ ಭಗವಂತ ಸಾತ್ವಿಕರು ಯಾವಾಗಲೂ ಭಕ್ತಿ ಶ್ರದ್ಧೆಗಳ ಮೂಲಕ ಕೀರ್ತನೆ ಮಾಡುತ್ತಾ ತನ್ನನ್ನು ಪಡೆಯಲು ಪ್ರಯತ್ನಿಸುತ್ತಾರೆ ಎನ್ನುತ್ತಿದ್ದಾನೆ. ಹರಿ ಓಂ ತತ್ಸತ್.